Good morning, students. Welcome to Nidhi's Maths Room. Today I am going to continue the chapter Analytical Geometry. This is the bridge course class. That means I discuss some basic concepts of analytical geometry. Okay. So today's topic is image of the point along the coordinate axis. Observe here, image of the point along coordinate axis. ಹಾಗಂದ್ರೆ ಏನು ನೋಡಿ? ಇಮೇಜ್ ಆಫ್ ಎ ಪರ್ಸನ್ ಅಂದರೆ ನಮ್ಮ ಇಮೇಜ್ ನಾವು ಮಿರರಲ್ಲಿ ನೋಡ್ಕೊಳ್ಬೋದು, ಅಥವಾ ಒಂದು ನೀರಿನ ಒಂದು ತೊಟ್ಟಿನಲ್ಲೋ ಅಥವಾ ಒಂದು ಟ್ಯಾಂಕಲ್ಲಿ ನಾವು ನೋಡಿದ್ರೆ ಅಲ್ಲೂ ಕೂಡ ನಮ್ಮ ಇಮೇಜ್ ಕಾಣುತ್ತೆ. ಯಾವುದೋ ಒಂದು ಗ್ಲಾಸ್ ಆಫ್ ಥಿಂಗ್ಸ್ ಇದ್ರೆ ಆ ಥರದ್ರಲ್ಲಿ ನಾವು ನೋಡಿದ್ರೆ ಇಮೇಜ್ ಕಾಣುತ್ತೆ. ಈ ಥರದ್ದು ಇಮೇಜಸ್ ನಾವು ನಮ್ಮ ಇಮೇಜಸ್ನ ನೋಡ್ಕೋತೀವಿ, ಹೌದಾ? ಇಲ್ಲಿ ಯಾವುದರ ಇಮೇಜನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಇಮೇಜ್ ಆಫ್ ದ ಪಾಯಿಂಟ್, ಅಂದ್ರೆ ಪಾಯಿಂಟ್ ನ ಇಮೇಜ್ ನ ಕಂಡುಹಿಡಿತಾ ಇದೀವಿ ಅಲಾಂಗ್ ದ ಕೋಆರ್ಡಿನೇಟ್ ಆಕ್ಸಿಸ್. ದಟ್ ಮೀನ್ಸ್ ಹಿಯರ್ ದಟ್ ಆಕ್ಸಿಸ್ ಆಕ್ಟ್ಸ್ ಆಸ್ ಅ ಮಿರರ್. ಇಲ್ಲಿ ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಎರಡನ್ನು ಸೇರಿಸಿದ್ರೆ ಕೋಆರ್ಡಿನೇಟ್ ಆಕ್ಸಿಸ್ ಅಂತ. ಅಲಾಂಗ್ ದಟ್ ಆಕ್ಸಿಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಇಮೇಜ್ ಆಫ್ ದ ಪಾಯಿಂಟ್. ಅರ್ಥ ಆಗ್ತಾ ಇದೆ ನಾ ಹೇಳ್ತಿರೋದು? ಆ ಕೋಆರ್ಡಿನೇಟ್ ಆಕ್ಸಿಸ್ ನ ಮಿರರ್ ಆಗಿ ತಗೊಂಡು ಪಾಯಿಂಟ್ ನ ಇಮೇಜ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ದಟ್ ಈಸ್ ನಥಿಂಗ್ ಬಟ್ ಇಮೇಜ್ ಆಫ್ ದ ಪಾಯಿಂಟ್ ಅಲಾಂಗ್ ದ ಕೋಆರ್ಡಿನೇಟ್ ಆಕ್ಸಿಸ್. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಹಾಗಿದ್ರೆ ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಹೇಳಬೇಕು. ದಟ್ ಈಸ್ ಹಿಯರ್ ಐ ಯೂಸ್ AXES ಆಕ್ಸಿಸ್ ಅಂದ್ರೆ ಇಟ್ ಈಸ್ ಅ ಪ್ಲೂರಲ್ ಫಾರ್ಮ್. AXIS ಅಂದ್ರೆ ಆಕ್ಸಿಸ್ ಅಂದ್ರೆ ಅದು ಸಿಂಗ್ಯುಲರ್ ಫಾರ್ಮ್. ನೋಡಿ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮಾತ್ರ ಒಂದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಹಾಗಾಗಿ AXIS ನ ಯೂಸ್ ಮಾಡಿದ್ದೀನಿ. ಹಿಯರ್ ಕೋಆರ್ಡಿನೇಟ್ ಆಕ್ಸಿಸ್ ಅಂದಾಗ ಎರಡೂ ಎಕ್ಸ್ ಮತ್ತೆ ವೈ ಎರಡೂ ಸೇರಿಸ್ಕೊಂಡು ಹೇಳ್ತಿರೋದು, ಹಾಗಾಗಿ ಐ ಯೂಸ್ AXES. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಈ ಆಕ್ಸಿಸ್ಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಎಲ್ಲಿ ಏನನ್ನ ಯೂಸ್ ಮಾಡ್ತೀವಿ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಿದ್ರೆ ಇದು ಇಮೇಜ್ ಆಫ್ ದ ಪಾಯಿಂಟ್ ನ ಹೇಗೆ ಕಂಡುಹಿಡಿತೀವಿ, ಯಾವ ಬೇಸಿಸ್ ಮೇಲೆ ಕಂಡುಹಿಡಿತೀವಿ, ಯಾವ ತರ ಕಂಡುಹಿಡಿತೀವಿ ನೋಡಿ. ಹಿಯರ್ ಅಬ್ಸರ್ವ್ ಹಿಯರ್ ಐ ರೈಟ್ ಎಕ್ಸ್ ಅಂಡ್ ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ and this is y axis. Okay, so I take one point in first quadrant, that is 1, 2. See here the x coordinate sign is plus, y coordinate sign is also plus. That means ಎರಡು ಪಾಸಿಟಿವ್ ಇದೆ, x ಮತ್ತೆ y ಎರಡು ಪಾಸಿಟಿವ್ ಇದೆ ಅಂದ್ರೆ that lies in first quadrant. ಇದು ನಿಮಗೆ ಗೊತ್ತಿದೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎರಡು ಕೋಆರ್ಡಿನೇಟ್ಸ್ ನ ಸೈನ್ ಕೂಡ ನಮಗೆ ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ 1, 2 ನಾನು ಎಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಫೈಂಡ್ ದ ಇಮೇಜ್ ಆಫ್ ದಿಸ್ 1, 2 ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದೆ. ಅಲಾಂಗ್ ಎಕ್ಸ್ ಆಕ್ಸಿಸ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಇಮೇಜ್ ಆಫ್ ದ ಪಾಯಿಂಟ್ 1, 2. ನೋಡಿ, ಇಮೇಜ್ ಅಂದ್ರ ನೀವು ಅಬ್ಸರ್ವ್ ಮಾಡಬೇಕು. ನೀವು ನಿಮ್ಮ ಇಮೇಜ್ ನ ಅಲಾಂಗ್ ಮಿರರ್, ಇನ್ ಮಿರರ್ ಅಂತ ಹೇಳಿದ್ರೆ ನಿಮ್ಮ ಇಮೇಜ್ ನ ನೀವು ಮಿರರ್ ಅಲ್ಲಿ ನೋಡಿ ಅಂದ್ರೆ ಮಿರರ್ ಮುಂದೆ ಹೋಗಿ ನಿಂತ್ಕೋತೀರ, ಹೌದಾ? ಸೊ ನಿಮ್ಮ ಪ್ರತಿಬಿಂಬ ಆ ಮಿರರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಯಾವ್ದಾದ್ರು ಒಂದು ಟ್ಯಾಂಕ್ ಅಲ್ಲಿ ನೀವು ನಿಮ್ಮ ಇಮೇಜ್ ನ ನೋಡ್ಕೊಳ್ಳಿ, ಆ ನೀರಿರುವಂತ ಟ್ಯಾಂಕ್ ಅಲ್ಲಿ ಇಮೇಜ್ ನ ನೋಡಿ ಅಂದ್ರೆ ನೀವು ಅಲ್ಲಿ ಕರೆಸ್ಪಾಂಡಿಂಗ್ ಆಗಿ ಹೋಗಿ ಟ್ಯಾಂಕ್ ಮುಂದೆ ನಿಂತ್ಕೊಂಡು ನಿಮ್ಮ ಇಮೇಜ್ ಅನ್ನ ನೋಡ್ಕೋತೀರಾ. ಎಲ್ಲಿ ನೀವು ಇಮೇಜ್ ನ ಅಬ್ಸರ್ವ್ ಮಾಡ್ತೀರಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಹೇಳಬೇಕು. ಹಿಯರ್ ಐ ಆಮ್ ಗೋಯಿಂಗ್ ಟು ಫೈಂಡ್ ದ ಇಮೇಜ್ ಆಫ್ ದ ಪಾಯಿಂಟ್ 1, 2 ಅಲಾಂಗ್ ಎಕ್ಸ್ ಆಕ್ಸಿಸ್. ನಾನಿಲ್ಲಿ ಪ್ರಾಬ್ಲಮ್ ಏನೋ ಬೇರೆ ಬರ್ದಿದ್ದೀನಿ, ಬಟ್ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. 1, 2 ಅನ್ನೋ ಪಾಯಿಂಟ್ ನ ಇಮೇಜ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಪಾಯಿಂಟ್ ಇಲ್ಲಿದೆ, ಅದ್ರದ್ದು ಇಮೇಜ್ ಬರ್ಬೇಕಂದ್ರೆ 1, 2 ಪಾಯಿಂಟ್ ನ ಇಮೇಜ್ ಬರ್ಬೇಕಂದ್ರೆ ಅದು ಎಕ್ಸ್ ಆಕ್ಸಿಸ್ ನ ತನಕ ರೀಚ್ ಆಗಿ ಅಲ್ಲಿಂದ ಮುಂದಕ್ಕೆ ಕ್ರಾಸ್ ಆಗುತ್ತೆ. ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ x1 ಇದೆ, ಇಲ್ಲಿ 2 ಇದೆ, ಇಲ್ಲಿ ನಮ್ಗೆ -2 ಬರಬೇಕು, y ಅಲ್ಲಿ -2 ಬರಬೇಕು, ಅಲ್ಲಿ ತನಕನೂ ಕೂಡ ಬರುತ್ತೆ. ಅವಾಗ ನಮ್ಗೆ 1, -2 x ನಮ್ಗೆ ಫಿಕ್ಸ್. ಅಬ್ಸರ್ವ್ ಮಾಡಿ, ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ x is positive because positive x axis, y is negative because negative y axis, negative y axis positive x axis, ಅದು ಫೋರ್ತ್ ಕ್ವಾಡ್ರೆಂಟ್, ಹೌದಾ? x ಪಾಸಿಟಿವ್ ಇರುತ್ತೆ, y ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ನೋಡಿ
1,2 ಅನ್ನೋ ಪಾಯಿಂಟ್ ನ ಅಲ್ಲಿಂದ ಇಲ್ಲಿ ತನಕ ನಾನು ಸ್ಟ್ರೆಚ್ ಮಾಡಿ ಬರ್ದಿದ್ದೀನಿ. ಯಾಕೆ ಅಲ್ಲಿಂದ ಇಲ್ಲಿ ತನಕ ಬರ್ದ್ವಿ ಸರ್? 1,-2 ಅಂದ್ರೆ ಈ -2 ತನಕನೇ ಲೈನ್ ನ ಎಕ್ಸ್ಟೆಂಡ್ ಯಾಕೆ ಮಾಡಿದ್ರಿ ಸರ್? ಅಲ್ಲಿ ತನಕನೇ ಯಾಕೆ ತಗೊಂಡ್ರಿ ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡಿ, ನೀವು ನಿಮ್ಮ ಇಮೇಜ್ ನ ನೀವು ಅಬ್ಸರ್ವ್ ಮಾಡೋದಾದ್ರೆ, ಒಂದು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನೀವು ಇಮೇಜ್ ನ ನೋಡ್ಕೊಂಡ್ರೆ ನಿಮ್ಮ ಲೆಂತ್ ಏನಾದ್ರೂ ವೇರಿ ಆಗತ್ತಾ? ಇಲ್ಲ ತಾನೆ. ನೀವು ಎಷ್ಟು ಹೈಟ್ ಇರ್ತೀರಿ ಅಷ್ಟೇ ಇರ್ತೀರಿ, ಅದೇನು ಡಿಫರೆನ್ಸ್ ಆಗಲ್ಲ. ಇಲ್ಲೂ ಹಾಗೆ ಬರಬೇಕು. ಈ ಲೆಂತ್ ಏನಿರುತ್ತೆ ಎಕ್ಸ್ ಆಕ್ಸಿಸ್ ಇಂದ ಆ ಪಾಯಿಂಟ್ ತನಕ ಇರುವಂತ ಲೆಂತ್ ಎಷ್ಟಿರುತ್ತೋ ಅಷ್ಟೇ ಎಕ್ಸ್ ಆಕ್ಸಿಸ್ ಇಂದ ಅದ್ರ ಇಮೇಜ್ ನೆಕ್ಸ್ಟ್ ಮುಂದಕ್ಕೆ ಏನ್ ಬರುತ್ತೋ ಅಷ್ಟೇ ಲೆಂತ್ ಬರಬೇಕು. ಸೊ ಈ ಲೆಂತ್ ಮತ್ತೆ ಈ ಲೆಂತ್ ಎರಡು ಮ್ಯಾಚ್ ಆಗ್ಬೇಕು, ಒಂದೇ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಅವಾಗ ಇಮೇಜ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳೋದು. ಸೊ ಹಾಗಾಗಿ ಇಲ್ಲಿ ಎಷ್ಟಿದೆ ಲೆಂತ್, ಈ ಲೆಂತ್ ಏನು ಅಂತ ಹೇಳಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಹೇಳಿದೆ ಒಂದು ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದಾಗ. ಸೊ ಈ ಲೆಂತ್ ಏನಾಗಿರುತ್ತೆ ಅಂದ್ರೆ ನೋಡಿ, ವರ್ಟಿಕಲ್ ಲೈನ್ ಅಲ್ವಾ, ಹಾಗಾಗಿ ನಾವು ಏನ್ ಮಾಡ್ತೀವಿ, ವೈ ಕೋಆರ್ಡಿನೇಟ್ ನಲ್ಲಿ ಮೆಜರ್ ಮಾಡ್ತೀವಿ. ಸೊ ಈ ಲೆಂತ್ ಎಷ್ಟು ಅಂದ್ರೆ ದಟ್ ಈಸ್ 2 ಯೂನಿಟ್ಸ್. ಅರ್ಥ ಆಗ್ತಾ ಇದೆಯಾ? ಈ ಲೆಂತ್ ಎಷ್ಟು? 2 ಯೂನಿಟ್ಸ್. ಅಲ್ಲಿಗೆ ನಮಗೆ ಎಕ್ಸ್ ಆಕ್ಸಿಸ್ ಇಂದ ಮುಂದಕ್ಕೂ ಕೂಡ 2 ಯೂನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಬರಬೇಕು. ಹಾಗಾಗಿ ಏನ್ ಮಾಡ್ತೀವಿ, -2 ತನಕ ಆ ಲೈನ್ ನ ಎಕ್ಸ್ಟೆಂಡ್ ಮಾಡ್ತೀವಿ. ಇಲ್ಲಿ ನಮಗೆ -2 ಬಂದಿರಬಹುದು, ಬಟ್ ಇಟ್ ಈಸ್ 2 ಯೂನಿಟ್ಸ್ ಇಟ್ ಸೆಲ್ಫ್. ಅದು 2 ಯೂನಿಟ್ಸ್ ಇರುತ್ತೆ. ದಟ್ ಈಸ್ ನಾಟ್ ವೇರಿ. ಅದು ವೇರಿ ಆಗಲ್ಲ, ಅದು ನೆಗೆಟಿವ್ ಆಗಲ್ಲ, ಲೆಂತ್ ನೆಗೆಟಿವ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು -2ನೇ, ಬಟ್ ಇದರ ಲೆಂತ್ ಎಷ್ಟು? 2 ಯೂನಿಟ್ಸ್ ಆಗಿರುತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಹಾಗಾಗಿ ನಾವು ಈ ಲೈನ್ ನ ಅಪ್ ಟು -2 ತನಕ ಎಕ್ಸ್ಟೆಂಡ್ ಮಾಡ್ತೀವಿ. ವಿ ಎಕ್ಸ್ಟೆಂಡ್ ದಿಸ್ ಲೈನ್ ಅಪ್ ಟು -2. ಯಾವುದೇ ಒಂದು ಪಾಯಿಂಟ್ ಇಮೇಜ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರೆ, ಆ ಪಾಯಿಂಟ್ ಇಂದ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದಾಗ ಎಕ್ಸ್ ಆಕ್ಸಿಸ್ ತನಕ ರೀಚ್ ಆಗಿ ಅದರ ನೆಕ್ಸ್ಟ್ ಅಷ್ಟೇ ಡಿಸ್ಟೆನ್ಸ್ ನ ನಾವು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಸೊ ದೆನ್ ಕ್ಲಿಯರ್ಲಿ 1,-2 is the image of the point 1,2. 1,-2 is the image of the point 1,2 along x-axis. That is also important. Sir, ಆಗಿದ್ರೆ along y-axis ಆದ್ರೆ ಬೇರೆ ಆಗುತ್ತಾ ಸರ್? Of course ಬೇರೆ ಆಗುತ್ತೆ. That is different comparatively. ಗೊತ್ತಾಗ್ತಾ ಜನ ಹೇಳ್ತಿರೋದು ಅಬ್ಸರ್ವ್ ಮಾಡಿ. ಈಗ ಅಲಾಂಗ್ y-axis ಹೇಗೆ ಬರುತ್ತೆ, ನಾನು ಎರಡು ಕಂಪ್ಯಾರಿಸನ್ ಹೇಳ್ತೀನಿ, ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅಬ್ಸರ್ವ್ ಹಿಯರ್. Again, I write x-axis and y-axis. Again, I take the same point, that is 1,2. Now I am going to find the image of the point 1,2 along y-axis. ನಾನೀಗ along y-axis image ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಇದಿದೆ along y-axis ಅಂದ್ರೆ ಅದು ಲೈನ್ ಬಂದು y-axis ನ ಕ್ರಾಸ್ ಮಾಡಬೇಕು. ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ತೀರಾ ಈ ಲೈನ್ ನ, ಅದು ಇಂಪಾರ್ಟೆಂಟ್. ಇವಾಗ ಇಲ್ಲಿ 1 ಇದೆ, y-axis ಮೇಲೆ 2 ಇದೆ. ಸೊ ಈ ಲೆಂತ್ ಎಷ್ಟು? It is an horizontal line. So if the line is horizontal, that means that is parallel to x-axis. Then we measure the length by using the x coordinate. ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳಿದೆ, ಈ ಲೆಂತ್ ನಾವು ಏನ್ರಲ್ಲಿ ಮೆಜರ್ ಮಾಡ್ತೀವಿ, x coordinate ನಲ್ಲಿ ಮೆಜರ್ ಮಾಡ್ತೀವಿ. Then clearly note out, so the length of this line from this point to this, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಲೆಂತ್ ಎಷ್ಟಿದೆ ಅಂದ್ರೆ ದಟ್ ಈಸ್ 1 ಯೂನಿಟ್. ಸೊ ಇದು 1 ಯೂನಿಟ್ ಇದೆ ಅಂದ್ರೆ ನೆಕ್ಸ್ಟ್ ನಾವು ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕು, 1 ಯೂನಿಟ್ ಬರೋ ತನಕ ಎಕ್ಸ್ಟೆಂಡ್ ಮಾಡಬೇಕು. 1 ಯೂನಿಟ್ ಎಲ್ಲಿ ತನಕ ಬರುತ್ತೆ, -1 ತನಕ ಬರುತ್ತೆ. ಸೊ ಫ್ರಮ್ y-axis ಟು ದಿಸ್ ಪಾಯಿಂಟ್ ನಮಗೆ 1 ಯೂನಿಟ್ಸ್ ಅಷ್ಟು ಲೆಂತ್ ಬರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಕೋಆರ್ಡಿನೇಟ್ ಆಫ್ ದಿಸ್ ಪಾಯಿಂಟ್? ಇಲ್ಲಿ ನಿಮಗೆ ಆರ್ಡರ್ ಪೇರ್ ಏನಾಗುತ್ತೆ ಅಂದ್ರೆ x is -1, y is 2, because it is a second quadrant. In second quadrant, x is negative, y is positive. That's why this point is -1,2. Clearly, -1,2 is the image of the point 1,2 along y-axis. Along y-axis ನಮಗೆ -1,2 ಆಗಿರುತ್ತೆ. ಯಾವುದಕ್ಕೆ? 1,2 ಗೆ ಇಮೇಜ್ ಏನು ಅಂದ್ರೆ -1,2. ಅರ್ಥ ಆಯ್ತಾ ನಾ ಹೇಳಿದ್ದು? ಕರೆಕ್ಟಾಗಿ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದಾಗ ನಾವು ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕು, ಆ ಲೆಂತ್ ನಮಗೆ ಮ್ಯಾಚ್ ಆಗಬೇಕು, ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕು. ಹಾಗೆ ಇದು ಕೂಡ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದೀವಿ ಅಂದ್ರೆ ಅಲಾಂಗ್ ವೈ ಆಕ್ಸಿಸ್ ಅಂದಾಗ ಅಲ್ಲಿ ತನಕನು, ಅಂದ್ರೆ ಇದು 1 ಯೂನಿಟ್ ಇದೆ ಅಂದ್ರೆ 1 ಯೂನಿಟ್ ಅಷ್ಟೇ ಬರೋ ಹಾಗೆ ಎಕ್ಸ್ಟೆಂಡ್ ಮಾಡಬೇಕು.
ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದನ್ನ ನಾವು ಬ್ಲೈಂಡ್ ಆಗು ಕೂಡ ನಾವು ಥಿಂಕ್ ಮಾಡ್ಬೋದು. ಬ್ಲೈಂಡ್ ಆಗು ಕಾನ್ಸೆಪ್ಟ್ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಅದು ಹೇಗೆ ಅಂತ ನಾನು ಹೇಳಿದ್ದು ಕಾನ್ಸೆಪ್ಟ್ ಇದು. ಸೊ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ತಿಳ್ಕೊಳ್ಳೋದು ಒಳ್ಳೇದು. ಹಾಗೆ ಡೈರೆಕ್ಟ್ ಆಗಿ ತಿಳ್ಕೊತೀವಿ ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ ನಿಮ್ಗಿದು. ಕ್ವಾಡ್ರೆಂಟ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪ್ಲಸ್ ಪ್ಲಸ್ x is plus y is plus. What about in second quadrant? X is negative, y is positive. ಹೌದಾ? What about in third quadrant? Both are negative. X is negative and y is negative. Next, in fourth quadrant, x is positive, y is negative. ಹೌದಾ? So ಇದು ಕ್ವಾಡ್ರೆಂಟ್ ಅಲ್ಲಿ ಬರುವಂತ ಸೈನ್ಸ್ x ಮತ್ತೆ y ಕೋಆರ್ಡಿನೇಟ್ಸ್ ನ ಸೈನ್ಸ್ ಏನಾಗಿರುತ್ತೆ ಕ್ವಾಡ್ರೆಂಟ್ಸ್ ನಲ್ಲಿ ಏನನ್ನ ಬರೆದಿದ್ದೀನಿ. ಈಗ ಒಂದು ಪಾಯಿಂಟ್ ನ ಕೊಡ್ತೀನಿ. That is 5,6. What is the image of the point? Correct ಅರ್ಥ ಮಾಡ್ಕೊಳ್ಳಿ. What is the image of the point 5,6 along x-axis ಅಂತ ಹೇಳಿದಾಗ ಫಸ್ಟ್ ನೀವು ಏನು ಯೋಚನೆ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು. ಸಿಯರ್ 5 ಪಕ್ಕ ಏನಿದೆ ಸೈನ್ ಪಾಸಿಟಿವ್, 6 ಪಕ್ಕ ಕೂಡ ಪಾಸಿಟಿವ್. So that means x coordinate is positive and y coordinate is also positive. That means this point lies in first quadrant. 5,6 lies in first quadrant. ನಾವು ಯಾವ ಆಕ್ಸಿಸ್ ಗೆ ಇಮೇಜ್ ನ ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದೀವಿ? ಅಲಾಂಗ್ x ಆಕ್ಸಿಸ್. ಅರ್ಥ ಮಾಡ್ಕೊಳ್ಳಿ, ಇದು ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಇದೆ. ನೀವು ಅಲಾಂಗ್ x ಆಕ್ಸಿಸ್ ನ ಇಮೇಜ್ ನ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂದ್ರೆ ಇದು ಯಾವ ಕ್ವಾಡ್ರೆಂಟ್ ಶಿಫ್ಟ್ ಆಗುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಶಿಫ್ಟ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ದಿದ್ದು ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡ್ಬೇಕಲ್ವಾ, ಹಾಗಾಗಿ ಅದು ಫೋರ್ತ್ ಕ್ವಾಡ್ರೆಂಟ್ ಗೆ ಶಿಫ್ಟ್ ಆಗುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಏನಾಗಿರುತ್ತೆ? ಪಾಸಿಟಿವ್ ಇರುತ್ತೆ. ವೈ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ಅದನ್ನ ಅಲ್ಲಿ ಚೇಂಜ್ ಮಾಡಿ. 5,-6 ಇಸ್ ದ ಇಮೇಜ್ ಆಫ್ ದ ಪಾಯಿಂಟ್ 5,6. ಅರ್ಥ ಆಯ್ತಾ? ಸೇಮ್ ಪಾಯಿಂಟ್ 5,6 ಗೆ 5,6 ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. So find the image of the point 5,6 along y axis ಅಂದ್ರೆ along y axis ಅಂದಾಗ ಅದು y axis ನ ಕ್ರಾಸ್ ಮಾಡುತ್ತೆ. ಯಾವ ಕ್ವಾಡ್ರೆಂಟ್ ಶಿಫ್ಟ್ ಆಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಶಿಫ್ಟ್ ಆಗುತ್ತೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ x is negative, y is positive. That's why -5,6 is the image of the point 5,6. ಆ ಕ್ವಾಡ್ರೆಂಟ್ ನಲ್ಲಿ ಸೈನ್ಸ್ ಏನಿರುತ್ತೋ ಅದನ್ನ ನೀವು ಅಲ್ಲಿಗೆ ಶಿಫ್ಟ್ ಮಾಡ್ತಾ ಹೋದ್ರೆ ಆಯ್ತು. ಒನ್ ಮೋರ್ ಎಕ್ಸಾಂಪಲ್. Here I take this problem. Find the image of the point 2,3 along x-axis. Find the image of the point 2,3 along x-axis means clearly note out this 2,3 lies in first quadrant. Along x-axis in the sense that crosses the x-axis and shift to fourth quadrant. This 2,3 shift to fourth quadrant. In fourth quadrant x is positive, y is negative. That's why 2,-3 is the image of the point 2,3 along x-axis. That is answer is 2,-3. ನೀವು ಇದನ್ನ ಬರಿಬೇಕು. ಏನು? 2,-3 is the image of the point 2,3 along x axis. ಇದನ್ನ ಬರೀಲೇಬೇಕು ಈ ಸೆಂಟೆನ್ಸ್ ಅಂತ ಏನಿಲ್ಲ, ಒಂದು ಫಾರ್ಮೆಟ್ ಅಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ದೆ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ನಲ್ಲಿ ತಗೋಣ ಪಾಯಿಂಟ್ಸ್. ನೋಡಿ, ಒನ್ ಮೋರ್ ಎಕ್ಸಾಂಪಲ್. ವಾಟ್ ಇಸ್ ದ ಇಮೇಜ್ ಆಫ್ ದ ಪಾಯಿಂಟ್ -2,4 along x axis? You have to find the image of the point -2,4 along x axis. ಸೊ ಫಸ್ಟ್ ನೀವೇನ್ ಮಾಡಬೇಕು? ಈ ಪಾಯಿಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಅಬ್ಸರ್ವ್ ಮಾಡಬೇಕು. ಕ್ಲಿಯರ್ಲಿ -2,4 ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಬಿಕಾಸ್ x is negative, y is positive. No doubt this point lies in second quadrant. I am asking you have to find the image of this point along x axis. That means that point crosses the x axis and shift to third quadrant. -2,4 ಸೆಕೆಂಡ್ ಕ್ವಾಡ್ರೆಂಟ್ ಇಂದ ಕ್ರಾಸ್ ಆಗಿ ಥರ್ಡ್ ಕ್ವಾಡ್ರೆಂಟ್ ಗೆ ಶಿಫ್ಟ್ ಆಗುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗಿದೆ? ಬೋತ್ ಆರ್ ನೆಗೆಟಿವ್. ಎಕ್ಸ್ ಇಸ್ ನೆಗೆಟಿವ್, ವೈ ಇಸ್ ನೆಗೆಟಿವ್. ಸೊ -2,-4 ಅಂತ ಬರೀಬೇಕು. ನೀವು ಸ್ಟೂಡೆಂಟ್ಸ್ ಕೆಲವರು ಡೌಟ್ ಕೇಳ್ಬೋದು, ಏನೋ
ಇಲ್ಲಿ ಮೈನಸ್ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗಲ್ವಾ ಸರ್? ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಹಾಗಾಗಿ 2, -4 ಆಗಲ್ವಾ ಸರ್? ನೋ, ಇಲ್ಲಿ ನಾನು ಮಲ್ಟಿಪ್ಲೈ ಮಾಡ್ತಿಲ್ಲ, ಈ ಸೈನ್ ಇಂದ ಇದನ್ನ ನಾನು ಮಲ್ಟಿಪ್ಲೈ ಮಾಡ್ತಿಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ತಿಲ್ಲ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾಗ ಅದ್ರ ಸೈನ್ ಏನಿರುತ್ತೋ ಅದನ್ನ ಬರಿಬೇಕು. ಈ ವ್ಯಾಲ್ಯೂಸ್ ಹಾಗೆ ಇರುತ್ತೆ, 2 ಮತ್ತೆ 4 ಹಾಗೆ ಇರುತ್ತೆ, ನೀವು ಸೈನ್ ನ ಚೇಂಜ್ ಮಾಡಬೇಕು. ಇನ್ ಕೇಸ್ ಮೈನಸ್ ಇದ್ರೆ ಮೈನಸ್ ಬರಿಬೇಕು, ಪ್ಲಸ್ ಇದ್ರೆ ಪ್ಲಸ್ ಬರಿಬೇಕು. ಇಲ್ಲಿ ಏನಿರುತ್ತೆ ಆ ಕ್ವಾಡ್ರೆಂಟ್ ನಲ್ಲಿ ಸೈನ್ ಅದನ್ನ ಬರಿಬೇಕು. ಇನ್ ಕೇಸ್ ನೀವು ನಿಮಗೆ ಡೌಟ್ ಬಂದಾಗೆ 2, -4 ಅಂತ ಹೇಳಿ ಬರ್ದ್ರೆ ಎಕ್ಸ್ ಈಸ್ ಪಾಸಿಟಿವ್, ವೈ ಈಸ್ ನೆಗೆಟಿವ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಆಗುತ್ತದ? ದಟ್ ಪಾಯಿಂಟ್ ಲೈಸ್ ಇನ್ 4th ಕ್ವಾಡ್ರೆಂಟ್. ನಾವು 4th ಕ್ವಾಡ್ರೆಂಟ್ ಅಲ್ಲಿರುವಂತ ಪಾಯಿಂಟ್ ನ ಬರಿಬೇಕಾಗಿಲ್ಲ, 3rd ಕ್ವಾಡ್ರೆಂಟ್ ಅಲ್ಲಿರುವಂತ ಪಾಯಿಂಟ್ ನ ಬರಿಬೇಕು. ಇನ್ 3rd ಕ್ವಾಡ್ರೆಂಟ್ ಎಕ್ಸ್ ಈಸ್ ನೆಗೆಟಿವ್, ವೈ ಈಸ್ ನೆಗೆಟಿವ್, ಬೋತ್ ಆರ್ ನೆಗೆಟಿವ್. ದಟ್ಸ್ ವೈ ನೀವು ಎರಡಕ್ಕೂ ಮೈನಸ್ ಹಾಕ್ಬೇಕು. ಯಾವ ಕ್ವಾಡ್ರೆಂಟ್ ಇಂದ ಯಾವ ಕ್ವಾಡ್ರೆಂಟ್ ಗೆ ಶಿಫ್ಟ್ ಆಗ್ತಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಗೈನ್ -2, 4 ಅನ್ನೋ ಪಾಯಿಂಟ್ ಇಮೇಜ್ ನ ನಾನು ಅಲಾಂಗ್ ವೈ ಆಕ್ಸಿಸ್ ಹೇಳ್ತೀನಿ. ಅಲಾಂಗ್ ವೈ ಆಕ್ಸಿಸ್ you have to find the image of the point -2, 4. Then no doubt the image of this point is, if the point crosses to cross the y axis and shift to first quadrant. If the point shift to first quadrant, then the sign of this point is 2, 4, because in first quadrant both x and y are positive. That's why -2, 4, the image of the point -2, 4 along y axis is 2, 4. -2, 4 ಫಸ್ಟ್ ಕ್ವಾಡ್ರೆಂಟ್ ಶಿಫ್ಟ್ ಆಗುತ್ತೆ, ಆಗ ನಿಮಗೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎರಡು ಪಾಸಿಟಿವ್ ಬರೋದ್ರಿಂದ 2, 4 ಆಗುತ್ತೆ ಇಮೇಜ್. ಅರ್ಥ ಆಯ್ತಾ ನಾ ಹೇಳಿದ್ದು? ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಅದೇ ತರ ನೆಕ್ಸ್ಟ್ ಯಾವ್ದಾರ ಪಾಯಿಂಟ್ ತಗೋಣ ನೋಡಿ, ಅಬ್ಸರ್ವ್ ಮಾಡಿ. ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ -3, -6. ಸೊ -3, -6 ಲೈಸ್ ಇನ್ third quadrant ನಲ್ಲಿ ಇರುತ್ತೆ, because x is negative, y is negative, both are negative. That means this point lies in third quadrant. Here find the image of the point along x axis ಅಂತ ಹೇಳಿ. -3, 6 along x axis you have image ನ ಫೈಂಡ್ ಔಟ್ ಮಾಡಿದ್ರೆ, ಸೊ ಈ ಪಾಯಿಂಟ್ ಇಲ್ಲಿದೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ಥರ್ಡ್ ಕ್ವಾಡ್ರೆಂಟ್ ಇಂದ ಸೆಕೆಂಡ್ ಕ್ವಾಡ್ರೆಂಟ್ ಗೆ ಶಿಫ್ಟ್ ಆಗುತ್ತೆ. ಯಾಕೆಂದ್ರೆ ಅಲಾಂಗ್ x axis ಅಲ್ವಾ, x axis ನ ಕ್ರಾಸ್ ಮಾಡಬೇಕು. x axis ನ ಕ್ರಾಸ್ ಮಾಡ್ತಿದೆ ಅಂದ್ರೆ ದಟ್ ಶಿಫ್ಟ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ x is negative, y is positive. ದಟ್ಸ್ ವೈ -3, 6. ನೀವು ಇಲ್ಲಿರೋ ಸೈನ್ ಅಬ್ಸರ್ವ್ ಮಾಡೋ ಹಂಗಿಲ್ಲ, ಇಲ್ಲಿ ಶಿಫ್ಟ್ ಆದಾಗ ಅಲ್ಲಿ ಏನ್ ಸೈನ್ ಬರುತ್ತೋ ಅದನ್ನ ಬರಿಬೇಕು. ನಂಬರ್ ಅದೇ ಇರುತ್ತೆ, ಸೈನ್ ಮಾತ್ರ ಚೇಂಜ್ ಮಾಡಿ ಪರ್ಟಿಕ್ಯುಲರ್ ಆಗಿ ಆ ಕ್ವಾಡ್ರೆಂಟ್ ಅಲ್ಲಿ ಏನ್ ಸೈನ್ ಇರುತ್ತೋ ಅದನ್ನ ಬರೀತೀರಾ. ಅರ್ಥ ಆಯ್ತಾ? ಅಗೈನ್ what is the image of the point -3, -6 along y axis? along y axis ಇದರ ಇಮೇಜ್ ಏನಾಗಿರುತ್ತೆ ಅಂದ್ರೆ that is 3, -6, because along y axis means that point shift to 4th quadrant. in 4th quadrant x is positive, y is negative, so x is positive, y is negative, ಅಲ್ಲಿಗೆ ಚೇಂಜ್ ಮಾಡ್ತೀವಿ. ಗೊತ್ತಾಯ್ತಾ ನಾನು ಹೇಳಿದ್ದು? ಎಲ್ಲರಿಗೂ ಅರ್ಥ ಆಯ್ತಾ? ಇದು ಇದೇ ತರ ಒಂದಷ್ಟು ಹೋಮ್ ವರ್ಕ್ ನ ಕೊಡ್ತೀನಿ, ಇದನ್ನ ನೀವು ಸಾಲ್ವ್ ಮಾಡ್ಕೊಂಡು ಬರಬೇಕು. ದಟ್ ಮೀನ್ಸ್ ಸಾಲ್ವ್ ಮಾಡಿ ದಯವಿಟ್ಟು ಯಾರು ಗ್ರೂಪಿಗೆ ಸೆಂಡ್ ಮಾಡಬೇಡಿ, ಇಂಡಿವಿಜುವಲ್ ಆಗಿ ಆಯಾ ಟೀಚರ್ಸ್ಗೆ ಕಳಿಸಿ. ಯಾರೇ ಹೋಮ್ ವರ್ಕ್ ಕೊಡಲಿ, ಆ ಹೋಮ್ ವರ್ಕ್ ಕೊಟ್ಟಿದ್ದನ್ನ ನೀವು ಗ್ರೂಪಿಗೆ ಸೆಂಡ್ ಮಾಡಬೇಡಿ. ಗೊತ್ತಾಯ್ತಾ? ನೀವು ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ಆ ಟೀಚರ್ಸ್ಗೆ ಸೆಂಡ್ ಮಾಡಿ. ಓಕೆನಾ? ನಾನೊಂದಷ್ಟು ಹೋಮ್ ವರ್ಕ್ ಕೊಡ್ತೀನಿ, ಸಾಲ್ವ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಟೋಟಲಿ 8 ಪ್ರಾಬ್ಲಮ್ಸ್. ಫಸ್ಟ್ ಒನ್ ಇನ್ಕ್ಲೂಡ್ ಮಾಡಿಕೊಂಡು 2, 3 ನಾನೇ ಆನ್ಸರ್ ಬರ್ದಿದ್ದೀನಿ. ಇದೇ ತರನೇ ಮಿಕ್ಕಿದ ಎಲ್ಲಾ ಪ್ರಾಬ್ಲಮ್ಸ್ಗೂ ನೀವು ಆನ್ಸರ್ಸ್ ಬರಿತಾ ಹೋಗಬೇಕು, ಸೇಮ್ ಇದೇ ಫಾರ್ಮೆಟ್ ನಲ್ಲಿ. ಇನ್ ಕೇಸ್ ಏನಾದರೂ ಡೌಟ್ ಬಂದ್ರೆ ನನ್ನನ್ನು ಪರ್ಸನಲ್ ಆಗಿ ಕೇಳಿ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.